ಮೇನ್ ರೋಡ್ಗೆ ಕೆಂಗೇರಿ ಮೈನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು, ಕೆಂಗೇರಿ ಟು ರಾಮೋಹಳ್ಳಿ ಸೆಂಟ್ರಲ್ಲಿ ಬರುವಂಥ ಲೇಔಟು. ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಗಾಡಿಗಳು ಓಡಾಡ್ತಾ ಇದೆ. ಅದಕ್ಕೆ ನಮ್ಮ ಅಂಕಲ್ ಆ ಕಡೆ ಕಳಿಸಿರೋದು. ಈ ಕಡೆ ಮೈಸೂರಿಗೆ ಹೋಗೋದಿದ್ರು, ಈ ಕಡೆ ಮಾಗಡಿಗೆ ಹೋಗೋದಿದ್ರು, ಈ ಕಡೆ ತುಮಕೂರು ರೋಡ್ಗೆ ಹೋಗೋದಿದ್ರು, ಈವನ್ ಮೆಜೆಸ್ಟಿಕ್ ಹೋಗೋದಿದ್ರು ಕೂಡ ಇಟ್ಸ್ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಟ್ಯಾಂಕ್ 2 ಲಕ್ಷ ಕೆಪಾಸಿಟಿ ಟ್ಯಾಂಕ್ ಇದೆ, ಅದರಿಂದ ಆಂಪಿ ಥಿಯೇಟರ್ ಇದೆ. ಅದ್ರ ಪಕ್ಕ ಇರೋದೇ ನಿಮಗೆ ಗೇಜ್ ತರ ಇದೆಯಲ್ಲ, ಫೆನ್ಸಿಂಗ್ ಮಾಡಿದೀವಲ್ಲ, ಅದು ಮಲ್ಟಿಪರ್ಪಸ್ ಕೋರ್ಟ್ ಮಾಡಿದೀವಿ. ಅದು ಮಲ್ಟಿಪರ್ಪಸ್ ಕೋರ್ಟ್. ಪಾರ್ಕ್ ನಂಬರ್ 4 ಅಂತ ಹಾಕಿದ್ದೀರಾ? ಹೌದು ಸರ್, ಟೋಟಲ್ 4 ಪಾರ್ಕ್ಸ್ ಇದೆ ಇಲ್ಲಿ. 4 ಪಾರ್ಕ್ ಇದೆ. 4 ಪಾರ್ಕ್ಗಳು. ಯಾಕಂತಂದ್ರೆ ಬಿಡಿ ಅಂತ ಬಂದಾಗ ಅದಷ್ಟು ಮಾಡ್ಲೇಬೇಕಲ್ಲ, ಅಷ್ಟು ಏರಿಯಾ ಬಿಡ್ಲೇಬೇಕು. ಇದು ಬೋರ್ ಕಾಣ್ತಿದೆ ನಿಮ್ಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ಲೇಔಟ್ಗಳಿದೆಯಲ್ಲ, ನೀವು ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರ, ಒನ್ ಆಫ್ ದ ಪ್ರೀಮಿಯಂ ಲೇಔಟ್ ಅಂತ ಹೇಳ್ಬೋದು. ಬಿ ಡಿ ಅಪ್ರೂವ್ ಆಗಿದೆ, ರೇರಾ ಅಪ್ರೂವ್ ಆಗಿದೆ, BDA ಏಕಾತ ಲೇಔಟ್. ಹೌದು ವೀಕ್ಷಕರೇ, ನೀವು ಯೋಚನೆ ಮಾಡಬೇಕಾಗಿಲ್ಲ. ಸೊ ಅಷ್ಟೊಂದು ಸೂಪರಾಗಿ ಡೆವಲಪ್ಮೆಂಟ್ ಮಾಡಿರುವಂಥ ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ರೆಡಿ ಹೈಲೈಟಲ್ಲಿ ನೋಡಿರೋ ಹಾಗೆ ಪಾರ್ಕ್ಗಳಿರ್ಬೋದು, ಆಂಪಿ ಥಿಯೇಟ್ರು, ಮಕ್ಕಳಿಗೆ ಕಿಡ್ಸ್ ಪ್ಲೇ ಏರಿಯಾ, ದೊಡ್ಡವರಿಗೆ ಜಿಮ್ ಏರಿಯಾ, ಇನ್ನು ಏನೇನೋ ಇದೆ ವೀಕ್ಷಕರೇ. ಅಷ್ಟೊಂದು ಅಮ್ಯುನಿಟೀಸ್ಗಳು ಇವೆಲ್ಲವೂ ಕೂಡ ಒಂದು ಒಳ್ಳೆ ಬೆಲೆಯಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥವ್ರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಸಪ್ತಗಿರಿಯವ್ರ ಜೊತೆ ನಾನು ಮುಂಚೆನೂ ಕೂಡ ಅನೇಕ ವೀಡಿಯೋಸ್ಗಳು ಮಾಡಿದ್ದೀನಿ. ಒಂದು ಒಳ್ಳೊಳ್ಳೆ ಬಜೆಟೆಡ್ ಸೈಟ್ಗಳನ್ನು ತೊಗೊಂಡ್ಬರ್ತಾನೆ ಇರ್ತಾರೆ. ಅವರು ಇವತ್ತು ಕೂಡ ಅಫೋರ್ಡೆಬಲ್ ರೇಟಲ್ಲಿ BDA ಅಪ್ರೂವ್ಡ್ ಏಕಾತ ಸೈಟನ್ನು ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ರೇರಾ ಕೂಡ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಒನ್ ಆಫ್ ದ ಪ್ರೀಮಿಯಂ ಲೇಔಟ್ ಸರ್ ಇದು. ಹೌದು ಸರ್. ಸೊ ನಾನು ಮಾಡಿರುವಂಥ ಅನೇಕ ಲೇಔಟ್ಗಳಲ್ಲಿ ಬೆರಳಿಕೆ ಲೇಔಟ್ 3-4 ಈ ಥರ ಮಾಡಿರ್ಬೋದು ಅಷ್ಟೇ. ಒಂದು 50 ಲೇಔಟ್ ಮಾಡಿದ್ದೀನಿ ಶೂಟ್ ಸರ್. ಇದು ನನ್ಗೆ ಒನ್ ಆಫ್ ದ ಟಾಪ್ ಅಂತ ಹೇಳ್ತೀನಿ. ಸರ್ ಮೊದಲೇದಾಗಿ ನೀವು BD ಅಂತ ಹಾಕಿದ್ದೀರಾ, ರೇರಾ ಅಂತ ಹಾಕಿದ್ದೀರಾ, ಏನಿದು ಆಕ್ಚುಲಿ ಕರೆಕ್ಟ್ ಆಗಿ? ಇದು ಲೇಔಟ್ BD ಅಪ್ರೂವ್ಡ್ ಲೇಔಟ್. ಇದು ಎಲ್ಲಿ ಬರುತ್ತೆ ಅಂದ್ರೆ ಕೆಂಪೇಗೌಡ ಲೇಔಟ್ ಪಕ್ಕದಲ್ಲೇ ಬರುತ್ತೆ. ಆ ಕಾರಣಕ್ಕೆ BD ಅಪ್ರೂವ್ ಮಾಡಿದೀವಿ. ಓಕೆ, BDA ಖಾತಾ ಸಿಗುತ್ತೆ. ಅಪ್ರೂವ್ಡ್ ಆಲ್ರೆಡಿ ಆಗ್ಬಿಟ್ಟಿದೆ. ಅಪ್ರೂವ್ಡ್ ಆಗಿದೆ. ಹೌದು. ಸೊ ಈ ಜಾಗದ ಬಗ್ಗೆ ತಿಳ್ಕೊಬಹುದಾ, ಲೊಕ್ಯಾಲಿಟಿ ಬಗ್ಗೆ ಎಲ್ಲಿದೀವಿ ಅಂತ ಹೇಳ್ಬಿಟ್ಟು? ಪ್ರೆಸೆಂಟ್ ಇರೋದು ಬಂದು ರಾಮೋಳಿಂದ ಪಕ್ಕದಲ್ಲೇ ಮಾಳಿಗೌಡನಹಳ್ಳಿ. ಓಕೆ, ಮಾಳಿಗೌಡ ಬರುತ್ತೆ. ರಾಮೋಹಳ್ಳಿ ಅಟ್ಯಾಚ್ ಏನೆ. ರಾಮೋಹಳ್ಳಿ ಊರಿಗೆ ಜಸ್ಟ್ ಅರ್ಧ ಕಿಲೋಮೀಟರ್ ಕೂಡ ಆಗೋದಿಲ್ಲ ಇದು. ಈ ರೋಡ್ ಬಂದು ರಾಮೋಹಳ್ಳಿ ಟು ಕೆಂಗೇರಿ ಮೈನ್ ರೋಡ್. ಇದು ನೀವು ಅವಲೇ ನೋಡ್ಸಿದಿರ, ರೋಡ್ ಮೈನ್ ರೋಡ್ ನೋಡ್ಸಿದಿರಾ ಅಲ್ವಾ? ಅದು ರಾಮೋಹಳ್ಳಿ ಟು ಕೆಂಗೇರಿ ಮೈನ್ ರೋಡ್. ಅಲ್ಲಿ ಅಟ್ಯಾಚ್ ಇರೋದು ಜಾಗ ಇದು. ಇಲ್ಲಿಂದ ನಿಮ್ಗೆ ಕೆಂಗೇರಿಗೂ ಬರೀ 6 ಕಿಲೋಮೀಟರ್ ಆಗುತ್ತೆ, ಮೈಸೂರಿಗೂ ಬರೀ 6 ಕಿಲೋಮೀಟರ್ ಆಗುತ್ತೆ. ಬನ್ನಿ ವಾಕ್ ಮಾಡ್ಕೊಂಡ್ಬಿಡೋಣ, ಹಂಗೆ ತೋರಿಸ್ಬಿಡೋಣ. ಸೊ ಮೊದಲನೇದಾಗಿ ಏನಿದು ಒಂದು ದೊಡ್ಡದಾಗಿ ನಮ್ಮ ಸೈಟ್ ಆಫೀಸ್ ಮಾಡ್ಕೊಂಡಿದೀವಿ ಸರ್. ಓಕೆ ಓಕೆ ಓಕೆ. ಇದು ಯಾವತ್ತೂ ಹೀಗೆ ಇರುತ್ತೆ? ಯಾವಲ್ಲಿ ಹೀಗೆ ಇರುತ್ತೆ. ಓಕೆ ಓಕೆ. ಸೊ ಮುಂದಿನ ದಿನ ನಾವು ಇಲ್ಲಿನ ಕಮ್ಯುನಿಟಿ ಅವರು ಆಸ್ ಆಫೀಸ್ ತರ ಯೂಸ್ ಮಾಡ್ಬೋದು ಅಲ್ವಾ ಸರ್? ಬನ್ನಿ ಮುಂದೆ ಹೋಗ್ಬಿಡೋಣ. ಸೊ ಫಸ್ಟ್ ನಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಿ. ಲೈಕ್ ಈ ರಾಮೋಹಳ್ಳಿ ಅಂತ ಅಂದ್ರೆ ನಾವು ಎಲ್ಲೆಲ್ಲಿಂದ ಬರ್ಬೋದು, ಎಲ್ಲೆಲ್ಲಿಗೆ ಹೋಗ್ಬೋದು, ಇಲ್ಲಿಂದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದು. ಇಲ್ಲಿಗೆ ನೀವು ಸೆಂಟರ್ ಪಾಯಿಂಟ್ ಆಗುತ್ತೆ ನಿಮಗೆ. ರಾಮೋಹಳ್ಳಿ ವಿಲೇಜ್ ಬಂದ್ಬಿಟ್ರೆ ನೀವು ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ನೀವು ತಾರೇಕೆರೆ ಹೋಗ್ಬೋದು, ಬೆಂಗಳೂರು ಸಿಟಿಗೆ ಹೋಗ್ಬೋದು, ಅದು ನಾಗರಬಾವಿ ಹೋಗ್ಬೋದು, ನಾಯಂಡಹಳ್ಳಿ ಹೋಗ್ಬೋದು. ಪ್ರತಿಯೊಂದಕ್ಕೂ ನಿಯರ್ ಬೈ ಇದೆ ನಿಮ್ಗೆ. ಇಲ್ಲಿಂದ ಜಸ್ಟ್ ನಿಮ್ಗೆ ಚಲಗಟ್ಟೆ ಮೆಟ್ರೋಗೆ 5 ನಿಮಿಷ ಆಗೋದಿಲ್ಲ ಮ್ಯಾಕ್ಸಿಮಮ್. ಚಲಗಟ್ಟೆಗೆ 5 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ ಆಗೋದು, ಅದಕ್ಕೆ ಜಾಸ್ತಿ ಆಗೋದಿಲ್ಲ ನಿಮ್ಗೆ. ಅದ್ಬಿಟ್ಟು ನೀವು ಎಲ್ಲಿ ಕನೆಕ್ಟಿವ್ ಹೋಗಿ ಬಸ್ಗಾಗ್ಲಿ ಮೆಟ್ರೋಗಾಗ್ಲಿ ಪ್ರತಿಯೊಂದಕ್ಕೂ ನಿಮ್ಗೆ ರೆಡಿ ಇದೆ. ಮತ್ತೆ ಪ್ರೆಸೆಂಟ್ ನಿಮ್ಗೆ ಇಲ್ಲಿ ನಿಯರ್ ಬೈ ಕನೆಕ್ಟೆಡ್ ಏನಿದೆ ಅಂದ್ರೆ ತಾವರೆಕೆರೆ ಹತ್ರ ಆಗುತ್ತೆ, ತಾವರೆಕೆರೆಗೆ ಹತ್ರ ಆಗುತ್ತೆ, ಚಂದ್ರಬಸಕರ ಹತ್ರ ಆಗುತ್ತೆ, ಮೈಸೂರು ಹತ್ರ ಆಗುತ್ತೆ. ಮತ್ತೆ ನಿಮ್ಗೆ ಅಪ್ಕಮಿಂಗ್ ಬಂದು ಸಬರ್ಬನ್ ಟ್ರೈನ್ಸ್ ಬರ್ತಾ ಇದೆ. ಈಗ ಮೆಟ್ರೋ ಆಲ್ರೆಡಿ ಬಂದ್ಬಿಟ್ಟಿದೆ. ಈಗ ತಾವರೆಕೆರೆಗೂ ಮೆಟ್ರೋ ಬರ್ತದೆ. ಇದೆಲ್ಲ ನಿಮ್ಗೆ ಅವೈಲೇಬಲ್ ಇದೆ ಸರ್. ಅವೈಲೇಬಲ್ ಇದೆ. ಓಕೆ ಸರ್, ಇವಾಗ ಇನ್ನೊಂದೇನಂತಂದ್ರೆ ವೀಕ್ಷಕರೇ, ನಾವು ಕನೆಕ್ಟಿವಿಟಿ ಬಗ್ಗೆ, ಲೇಔಟ್ ಬಗ್ಗೆ ಮಾತಾಡ್ತಾ ಅಮ್ಯುನಿಟೀಸ್ ಬಗ್ಗೆನೂ ಕೂಡ ಹೇಳ್ಬಿಡ್ಬೇಕು. ಎಲ್ಲೆಲ್ಲಿ ಇದೀವಿ ಅಲ್ಲೆಲ್ಲಿ ಅಮ್ಯುನಿಟೀಸ್ ಕೂಡ ತೋರಿಸ್ಬಿಡ್ಬೇಕು. ಸರ್ ಫಸ್ಟ್ ಅಲ್ಲಿ ನಮ್ಗೆ ಟ್ಯಾಂಕ್ ಬಗ್ಗೆ ಹೇಳಿ. ಇದು ಟ್ಯಾಂಕ್ 2 ಲಕ್ಷ ಕೆಪಾಸಿಟಿ ಟ್ಯಾಂಕ್ ಇದೆ, ಅದರಿಂದ ಆಂಪಿ ಥಿಯೇಟರ್ ಇದೆ. ಅದ್ರ ಪಕ್ಕ ಇರೋದೇ ನಿಮ್ಗೆ ಗೇಜ್ ತರ ಇದೆಯಲ್ಲ, ಫೆನ್ಸಿಂಗ್ ಮಾಡಿದೀವಲ್ಲ, ಅದು ಮಲ್ಟಿಪರ್ಪಸ್ ಕೋರ್ಟ್ ಮಾಡಿದೀವಿ. ಅದು ಮಲ್ಟಿಪರ್ಪಸ್ ಕೋರ್ಟ್. ಹೌದು, ಅದನ್ನ ನೀವು ಬಾಸ್ಕೆಟ್ ಬಾಲ್ ಅನ್ನ ಮಾಡಬಹುದು. ಅಲ್ಲಿ ತೋರಿಸಿ ಅಲ್ಲಿ. ಅದು ಮಲ್ಟಿಪರ್ಪಸ್ ಕೋರ್ಟ್. ಸೆಂಟ್ರಲ್ಲಿ ಎಷ್ಟು ಲಕ್ಷ ಲೀಟರ್? 2 ಲಕ್ಷ ಕೆಪಾಸಿಟಿ ಸರ್. 2 ಲಕ್ಷ. ಅದ್ರ ಪಕ್ಕದಲ್ಲೇ ಇರುವಂತದ್ದು BDA ಉದ್ಯಾನವನ, ಆಂಪಿ ಥಿಯೇಟರ್. ಅದು ನೀವೇನಾದ್ರೂ ಲೈಕ್ ಏನಾದ್ರು ಒಂದು ಫಂಕ್ಷನ್ ಮಾಡ್ತಾ ಇದ್ದೀರಾ, ಸೊ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ 50 ಜನ ಈಸಿಯಾಗಿ ಕೂತ್ಕೊಂಡ್ಬಿಟ್ಟು ಫಂಕ್ಷನ್ ಮಾಡಬಹುದು. ಅದ್ರ ಪಕ್ಕದಲ್ಲಿ ತೋರಿಸಿ ಅಲ್ಲಿರೋದು TC
ಹೌದು ಟ್ರಾನ್ಸ್ಫಾರ್ಮರ್ ಇದೆ ಟ್ರಾನ್ಸ್ಫಾರ್ಮರ್ಸ್ ಇಡೀ ಲೇಔಟ್ಗೆ ಸಾಕಾಗಿರುವಂಥ ಟಿ ಸಿ ಆ್ಯಂಡ್ ಇದು ಕಂಪ್ಲೀಟ್ ಆಗಿ ಅಂಡರ್ಗ್ರೌಂಡ್ ಅಲ್ವಾ ಸರ್? ಅಂಡರ್ಗ್ರೌಂಡ್ ಕೇಬಲ್ ಇಲ್ಲಿ ನೋಡಿ, ಅಂಡರ್ಗ್ರೌಂಡ್ ಕೇಬಲ್ ಅಲ್ಲಿ ತೋರಿಸಿ, ಇಲ್ಲಿ ಬನ್ನಿ ತೋರಿಸ್ಬಿಡೋಣ ಬನ್ನಿ ನೋಡಿ ವೀಕ್ಷಕರೇ, ಇದು ಅಂಡರ್ಗ್ರೌಂಡ್ ಕೇಬಲ್ ಸರ್. ಎಂಟೈರ್ ಲೇಔಟ್ ಅಂಡರ್ಗ್ರೌಂಡ್ ಹೋಗಿದೆ ಸರ್. ಇದು ಅಂಡರ್ಗ್ರೌಂಡ್ ಕೇಬಲ್, ಅಂಡರ್ಗ್ರೌಂಡ್ ವಾಟರ್. ಇದೇನು ಬ್ಲೂ ಪೈಪ್ಸ್ ಕಾಣ್ತಾ ಇದೆ, ಹೌದು, ಇಂಟರ್ ಕನೆಕ್ಷನ್ ಆಗ್ಬಿಟ್ಟಿದೆ ಆಲ್ರೆಡಿ. ನೀವು ಈ ಬ್ಲೂ ಕನೆಕ್ಷನ್, ಈ ಪೈಪ್ ಮನೆ ಕಟ್ಟೋರು ಇದ್ರೊಳಗೆ ಕನೆಕ್ಷನ್ ಹಾಕಿದ್ರೆ ಕರೆಕ್ಟ್ ಇದೆ, ಇದು ಕನೆಕ್ಷನ್ ಇದರಿಂದ ಕನೆಕ್ಟ್ ಬರುತ್ತೆ. ಇದೇನು ಪೈಪ್ ಇದು? STP. ಆ ವೈಟ್ ಕಲರ್ ಬಂದು ವಾಟರ್. ಬನ್ನಿ ಇಲ್ಲಿ ಪೈಪ್ ಹಾಕಿದೀವಿ ನೋಡಿ, ಇಲ್ಲಿ ಪೈಪ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಸೊ ಇದು ವಾಟರ್. ಹೌದು, ಸೊ ಆಲ್ರೆಡಿ ವಾಟರ್ ಇದೆ. ಇದೇನು ಡ್ರಿಪ್ ಮಾಡಿದ್ದೀರಾ? ಈಗ ನಮ್ಮ ಪ್ಲಾಂಟೇಶನ್ಸ್ ಡ್ರಿಪ್ ಮಾಡಿದೀವಿ ಸದ್ಯಕ್ಕೆ. ಸೊ ಇಲ್ಲೆಲ್ಲ ಪ್ಲಾಂಟೇಶನ್. ಹೌದು. ಸೊ ನಮ್ಮ ಸೈಟ್ ಒಳಗಡೆ ನಾವು ಮತ್ತೆ ಗಿಡ ನೆಡೋ ಅಗತ್ಯ ಇಲ್ಲ. ಎಲ್ಲ ಹೊರಗಡೆನೆ, ಹೊರಗಡೆ ಆಲ್ರೆಡಿ ಮಾಡ್ಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ನೋಡಿ ಸ್ವಲ್ಪ ಆ ಕಡೆ ಕ್ಯಾಮ್ರಾ ಮಾಡಿದ್ರೆ ಅಲ್ಲಿ ತೋರಿಸಿ, ಗಿಡಗಳು ಎಷ್ಟಿದೆ ನೋಡಿ. ಇಡೀ ಲೇಔಟ್ ಗಿಡಗಳು, ಕಲರ್ಫುಲ್ ಗಿಡಗಳಿದಾವೆ. ಆಮೇಲೆ ಸ್ವಲ್ಪ ಹಿಂದ್ಗಡೆ ತೋರಿಸಿ ಸರ್, ಅವಾಗಲೇ ಹೇಳಿದ್ರಲ್ವಾ ಅದು ಆಂಪಿ ಥಿಯೇಟ್ರು. ಆ ಕಡೆ TC, ಈ ಕಡೆ ಟ್ಯಾಂಕು, ಅಂಡ್ ಇದ್ರ ಹಿಂದ್ಗಡೆ ಇರುವಂತದ್ದೇ ಕೋರ್ಟ್. ಏನೇನು ಮಲ್ಟಿಪರ್ಪಸ್ ಅಂದ್ರೆ ಏನೇನಕ್ಕೆ ಯೂಸ್ ಮಾಡ್ಕೋಬಹುದು? ನಾವು ಬಾಸ್ಕೆಟ್ಬಾಲ್ ಸ್ಟಡಿ ಮಾಡ್ತೀವಿ. ಈಗ ಒಂದು ಕೆಳಗಡೆ ಫುಲ್ ನಾವು ಸಿಮೆಂಟ್ ಇದು ಮಾಡ್ಬಿಡ್ತೀವಿ, ಕಾಂಕ್ರೀಟ್ ಹಾಕ್ಬಿಡ್ತೀವಿ. ಬಾಸ್ಕೆಟ್ಬಾಲ್ ಮಾಡ್ಕೋಬಹುದು, ಟೇಬಲ್ ಟೆನ್ನಿಸ್ ಮಾಡ್ಕೋಬಹುದು, ಶಟಲ್ ಮಾಡ್ಕೋಬಹುದು, ಅಷ್ಟು ಮಾಡ್ಕೋಬಹುದು. ಇಂಡೋರ್ ಗೇಮ್ಸ್ ಆಲ್ಮೋಸ್ಟ್ ಮಾಡ್ಕೋಬಹುದು. ಎಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಅದ್ರಲ್ಲಿ ಹಾಕೋಬಹುದು. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇನ್ನ ಈ ರೋಡ್ ಎಷ್ಟು ಅಗಲ ಇದೆ ಸರ್? ಇದು ಮತ್ತೆ ಮೈನ್ ರೋಡ್ ಬಂದು 40 ಫೀಟ್ ರೋಡ್, ರಿಮೈನಿಂಗ್ ಎಲ್ಲ ನಿಮಗೆ 30 ಫೀಟ್ ರೋಡ್ಸ್ ಸರ್. ಸೊ 40 and 30 ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀರಾ ಅಲ್ವಾ? ಸೂಪರ್ ಆಗಿದೆ. ಸ್ವಲ್ಪ ಲೊಕ್ಯಾಲಿಟಿ ಬಗ್ಗೆ ಇನ್ನೊಂಚೂರು ಮಾತಾಡ್ಬಿಡೋಣ ಸರ್. ಇವಾಗ ಇನ್ನ ಇಲ್ಲಿ ಕನೆಕ್ಟಿವಿಟಿ ಅಂತ ಬಂದ್ರೆ, ಲೈಕ್ ಟ್ರೈನ್ ಕನೆಕ್ಟಿವಿಟಿ, ಇದು ಚಲಘಟ್ಟ ಮೆಟ್ರೋ ಸ್ಟೇಷನ್ ಓಕೆ. ಈ ರೈಲ್ವೆ ಸ್ಟೇಷನ್ಸ್ ಎಲ್ಲಿ ಬರುತ್ತೆ ಸರ್? ರೈಲ್ವೆ ಸದ್ಯಕ್ಕೆ ನಿಮ್ಗೆ ಕೆಂಗೇರಿ ಒಂದು ಹತ್ರ ಆಗುತ್ತೆ. ಕೆಂಗೇರಿ ಮತ್ತೆ ನಿಮ್ಗೆ ಏನಾಗ್ತಿದೆ, ಈಗ ಚಲಘಟ್ಟಗಿಂತ ಬಿಫೋರ್ ನೈಸ್ ರೋಡ್ ಜಂಕ್ಷನ್ ಇದೆಯಲ್ಲ ಸರ್, ಸಬರ್ಬನ್ ಶುರು ಮಾಡ್ತಿದ್ದಾರೆ. ಸಬರ್ಬನ್ ಅದು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ನಿಯರ್ ಬೈ ಆಗ್ಬಿಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಸಬರ್ಬನ್ ಟ್ರೈನ್ ಬರ್ತಾ ಇದೆ, ಕೆಂಗೇರಿ ರೈಲ್ವೆ ಸ್ಟೇಷನ್ ನಿಯರ್ ಬೈ ಆಗುತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಏನ್ ಹೇಳಕ್ ಬಂದೆ ನಾನು ಆಗ್ಲೇ ಅಂದ್ರೆ, 300 ಫೀಟ್ ರೋಡ್ ಆಗ್ತಾ ಇದೆ ನಿಮ್ಗೆ. ಇಲ್ಲಿಂದ ಎಲ್ಲಿಗೆ ಆಲ್ರೆಡಿ ಬರುವಾಗ ನೋಡಿರ್ತೀರ ನೀವು, ಮಧ್ಯ ರೋಡ್ ಆಗ್ತಾ ಇದೆ. ಕೆಂಪೇಗೌಡ ರೋಡ್ ಬರುವಾಗ ನಿಮ್ಗೆ ಮುಂದೆ ರೋಡ್ ಆಗ್ತಾ ಇದೆ. ಆ ರೋಡ್ ನಿಮ್ಗೆ ಮೈಸೂರು ರೋಡ್ ಟು ಅಪ್ ಡೌನ್ ನಿಮ್ಗೆ ನೆಲಮಂಗಲ ರೋಡ್ ಕನೆಕ್ಟ್ ಆಗುತ್ತೆ. ನಿಮ್ಗೆ ನೆಲಮಂಗಲ ಈ ಕಡೆ ಹೊಸ ರೋಡ್ ಕನೆಕ್ಟ್ ಆಗುತ್ತೆ. 50% ರೋಡ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅದೆಲ್ಲ ನಿಮ್ಗೆ ಏನಾಗುತ್ತೆ, ಇಂಟೀರಿಯರ್ ರಿಂಗ್ ರೋಡ್ಸ್ ಆಗ್ತಾ ಇದೆ. ಅದೆಲ್ಲ ನಿಮ್ಗೆ ತುಂಬಾ ಕನೆಕ್ಟ್ ಈಸಿ ಆಗಿರುತ್ತೆ ನಿಮಗೆ. ಸೊ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ನಾವ್ ಈ ಕಡೆ ಮೈಸೂರಿಗೆ ಹೋಗೋದಿದ್ರು, ಈ ಕಡೆ ಮಾಗಡಿಗೆ ಹೋಗೋದಿದ್ರು, ಈ ಕಡೆ ತುಮಕೂರು ರೋಡ್ಗೆ ಹೋಗೋದಿದ್ರು, ಇವನ್ ಮೆಜೆಸ್ಟಿಕ್ ಹೋಗೋದಿದ್ರು ಕೂಡ ಇಟ್ಸ್ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಎಲ್ಲಾ ಕಡೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಾಗರಬಾವಿ ಜಸ್ಟ್ 10 ನಿಮಿಷ ಆಗುತ್ತೆ ಅಷ್ಟೇ. ನಾಗರಬಾವಿಯಿಂದ 10 ನಿಮಿಷ. ನಾಗರಬಾವಿ ಕೆಂಗೇರಿಯಿಂದ 10 ನಿಮಿಷಕ್ಕೆ ಬರ್ಬೋದು ನೀವು. ನೋಡಿ ಇನ್ನೇನ್ ಬೇಕು ಕನೆಕ್ಟಿವಿಟಿ. ಸೊ ಕೆಂಗೇರಿ ರೈಲ್ವೆ ಸ್ಟೇಷನ್, ಚಲಘಟ್ಟ ಮೆಟ್ರೋ ಸ್ಟೇಷನ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಇನ್ನು ಲೀಗಲ್ ಅಂತ ಬಂದಾಗ BD ಅಪ್ರೂವ್ಡ್ ಅಂತೀರಾ, ರೇರಾ ಅಂತೀರಾ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರಿಗೆ. ಸರ್ ಲೀಗಲ್ ಬಂದಿದ್ದು ನಿಮ್ಗೆ ಆಲ್ಮೋಸ್ಟ್ ನಾವು 1950 1960 ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಫುಲ್ ಲೀಗಲ್ ಜಾಗ, ಜನರಲ್ ಜಾಗ, ಅಪ್ರೂವ್ಡ್ ಆಗಿರೋಂಥ ಜಾಗ ಇದು. ನಿಮ್ಗೆ ಯಾರ ಸೈಟ್ ತಗೊಂತಿರೋ ನಾವು ಫುಲ್ ಡಾಕ್ಯುಮೆಂಟ್ಸ್ ಏನೇನು ಕೊಡ್ತೀವಿ ಅಂದ್ರೆ, ಸೇಲ್ ಡೇಟ್ ಕೊಡ್ತೀವಿ, ಮದರ್ ಡೇಟ್ ಕೊಡ್ತೀವಿ, EC ಕೊಡ್ತೀವಿ, ಖಾತಾ ಕೊಡ್ತೀವಿ, RTC ಕೊಡ್ತೀವಿ, ILO RR ಪ್ರತಿಯೊಂದು ಕೊಡ್ತೀವಿ ನಿಮ್ಗೆ. ಒಂದ್ಸಲ ಡಾಕ್ಯುಮೆಂಟ್ ಜೊತೆ ಖಾತಾನು ಕೊಡ್ತೀವಿ, ಸರ್ಟಿಫಿಕೇಟ್ ಕಾಪಿನೂ ಕೊಡ್ತೀವಿ. ಎಲ್ಲ ತಗೊಂಡು ನೀವು ಲಾರಿ ಚೆಕ್ ಮಾಡಿಸ್ಕೋಬಹುದು. ನಿಮ್ ಲಾರಿ ಓಕೆ ಅಂದ್ಮೇಲೆ ಸೈಟ್ ತಗೋಬಹುದು. ಸರ್ ಲೀಗಲ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್, ಯಾವುದಿಲ್ಲ. ಸರ್ ಇವಾಗ ತುಂಬಾ ಜನ ಅನ್ಕೊಂಡಿರ್ತಾರೆ, ಸೊ ಇವಾಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಒಂದು ಇದಿರುತ್ತೆ, ಮೈಂಡ್ ಅಲ್ಲಿ ಇರುತ್ತೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಆಗುತ್ತಾ, ಖಾತಾ ಟ್ರಾನ್ಸ್ಫರ್ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ರಿಜಿಸ್ಟ್ರೇಷನ್ ನಿಮ್ಗೆ ಆಗದೆ ಇರೋದು ಬಂದು ರೆವಿನ್ಯೂ ಸೈಟ್ಸ್ ಮತ್ತು DC ಕಮಿಷನ್ ಸೈಟ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಯಾವ ಸೈಟ್ ಎಲೆಕ್ಟ್ರಾನಿಕ್ ಖಾತಾ ಇರುತ್ತೋ ಅದೆಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅಂದ್ರೆ BMRD ಅಪ್ರೂವ್ಡ್ಗೆ BD ಅಪ್ರೂವ್ಡ್ಗೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ತೊಂದರೆ ಇಲ್ಲ. ಯಾವ್ದು DC ಕನ್ವರ್ಷನ್ ಮತ್ತು ರೆವಿನ್ಯೂ ಮತ್ತು ತೊಂದರೆ ಇದೆ ಬಿಟ್ರೆ BMRDಗೆ BDಗೆ ಇದು ಅಪ್ಲೈ ಆಗೋದಿಲ್ಲ. ಸೊ ಇದನ್ನ ನಾವು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆಮೇಲೆ ನಾಳೆ ರಿಜಿಸ್ಟ್ರೇಷನ್ ಆಯ್ತು, ಸೊ ಅಪ್ಕಮಿಂಗ್ 1 ವೀಕೋ 1 ಮಂತ್ ಅಲ್ಲೋ ನಮ್ಮ ಖಾತಾ ಟ್ರಾನ್ಸ್ಫರ್ ಕೂಡ ಇಮಿಡಿಯೇಟ್ ಟ್ರಾನ್ಸ್ಫರ್ ಅಪ್ಲೈ ಮಾಡಬಹುದು. ನೀವು 15 ಡೇಸ್ ಖಾತಾ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, 15 ದಿನದಲ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಖಾತಾ ನಿಮಗೆ. ಸೂಪರ್ ಆಗಿ ಹೇಳಿದ್ರಿ ಸರ್. ಇವಾಗ ಇನ್ನ ಲೇಔಟ್ ವಿಚಾರಕ್ಕೆ ಬಂದ್ಬಿಡೋಣ. ಸೊ ಲೇಔಟ್ ಅಂತ ಬಂದಾಗ ಇಲ್ಲಿ ಎಷ್ಟು ಏಕರಲ್ಲಿ ಮಾಡಿರುವಂತ ಲೇಔಟ್ ಸರ್? ಇದು 6 ಎಕರ್ಸ್ ಲೇಔಟ್ ಸರ್. 6 ಎಕರೆ. ಹೌದು ಸರ್. ಎಷ್ಟು ಸೈಟ್ಸ್ ಗಳು ಬಂದಿದೆ? 86 ಸೈಟ್ ಇದೆ ಸರ್. 86. ಹೌದು ಸರ್. ಅವೈಲೇಬಲ್ ಇರೋದು ಎಷ್ಟು? ಸೊ ಅವೈಲೇಬಲ್ ನಿಮಗೆ ಮ್ಯಾಕ್ಸಿಮಮ್ ಅವೈಲೇಬಲ್ ಇದೆ. ಇನ್ನ ನಾವು ಲಾಂಚ್ ಮಾಡ್ತಾ ಇಲ್ಲ. ಈಗ ನೀವು ಲಾಂಚ್ ಮಾಡೋದಕ್ಕೆ ನಾವು ಕರ್ಸಿದೀವಿ. ಈಗ ಈ ಮಾರ್ಚ್ 1 ಲಾಂಚ್ ಮಾಡ್ತಾ ಇದೀವಿ. ಯಾರ್ಯಾರು ನಿಮ್ಮ ಚಾನಲ್ ವಿಡಿಯೋಸ್ ನೋಡ್ತಾರೋ ಅವ್ರಿಗೆಲ್ಲ ಒಂದು ಒಳ್ಳೆ ಅನುಕೂಲ ಆಗ್ಲಿ. ಯಾರು ಒಳ್ಳೆ ಸೈಟ್ಸ್ ನೋಡ್ತಿರ್ತಾರೋ, ತುಂಬಾ ಜನ BD ಸೈಟ್ ತಗೊಂತಿರ್ತಾರೆ, ಬಟ್ ಆಪ್ಷನ್ಸ್ ಇಲ್ಲ ಜನಕ್ಕೆ. ಆ ಕಾರಣಕ್ಕೆ ನಾವು ಲಾಂಚ್ ಗಿಂತ ಮುಂಚೆನೆ ಬಂದು ನಿಮ್ಗೆ ಕರ್ಸಿ, ಕನ್ನಡ ಕುವರ ಚಾನಲ್ ಕರ್ಸಿ ನಾವು ವಿಡಿಯೋ ಮಾಡಿಸ್ತಾ ಇದೀವಿ. ವಿಡಿಯೋಯಿಂದ ನೋಡೋರ್ಗೆಲ್ಲರೂ ಬಂದು ತಗೊಂಡವ್ರಿಗೆ ಆಪ್ಷನ್ಸ್ ತುಂಬಾ ಇರ್ತದೆ. ಎಲ್ಲ ಆಪ್ಷನ್ಸ್ ಸಿಗ್ತದೆ ನಿಮಗೆ, ಟೈಮಿಷನ್ಸ್ ಕೂಡ ಸಿಗ್ತದೆ, ಫೇಸಿಂಗ್ಸ್ ಸಿಗ್ತದೆ. ಸೊ ನಮ್ಮ ವೀಕ್ಷಕರಿಗೆ ಪ್ರಿವಿಲೇಜ್ ಆಗಿ ಕೊಡ್ತಾ ಇದ್ರ ನೀವು? ಖಂಡಿತ ಸರ್. ಕನ್ನಡ ಕವರ್ ವೀಕ್ಷಕರಿಗೆ ಮಾತ್ರ ಇದು ಓಪನ್ ಆಗ್ತಾ ಇರೋಂಥ ಲೇಔಟ್. ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಬಿಟ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಓಪನ್ ಆಗ್ಬಿಡುತ್ತೆ. ಎಲ್ಲ ಯೂಟ್ಯೂಬರ್ಗಳು ಬಂದ್ಬಿಟ್ಟು ಅವ್ರವ್ರ ಕಸ್ಟಮರ್ಗಳಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಬರಬೇಕು ಸರ್.
ಒಂದಿಷ್ಟು ಅಮ್ಯುನಿಟೀಸ್ ತೋರಿಸ್ಬಿಡೋಣ ಮತ್ತೆ ಬ್ಯಾಕ್ ಟು ಅಮ್ಯುನಿಟೀಸ್. ಈ ಕಡೆ ಬನ್ನಿ. ಇದೇ ನಿಮ್ಮ ಮುಂದೆ ಕಾಣ್ತಾ ಇದೆ ಇದು. ಹಾಂ 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 ಇದು ಜಿಮ್ ಪ್ಲಸ್ ಪಾರ್ಕ್ ಅಂತ ಬರುತ್ತೆ. ಜಿಮ್ ಪ್ಲಸ್ ಪಾರ್ಕ್ ಇದು ಚಿಕ್ಕ ಸೆಟಪ್ ಮಾಡಿದೀವಿ ಅಷ್ಟೇ, ಅಂದ್ರೆ ಒಂದ್ 2-3 ಸೆಟಪ್ ಹಾಕಿದೀವಿ. ಇಲ್ಲೊಂದು ಮಾಡಿದೀವಿ. ಓಕೆ, ಅದ್ ಪಕ್ಕದ ನಿಮಗೆ ಸೀನಿಯರ್ ಸಿಟಿಸನ್ ಪಾರ್ಕ್ ಬರುತ್ತೆ. ಅದು ಸೀನಿಯರ್ ಸಿಟಿಸನ್ ಪಾರ್ಕ್. ಹೌದು. ಓಕೆ, ತೋರ್ಸೋಣ. ಓಕೆ, ಇದು ಹಿಂದ್ಗಡೆ ಇದು ಬಂದು ಮಾಮೂಲಿ ಒಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕಮ್ ಪಾರ್ಕ್ ಅಂತ, ಅಲ್ಲೊಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದೀವಿ. ಬನ್ನಿ ಸರ್ ಇಲ್ಲಿ. ಸೊ ಇದೊಂಥರ ಕಾಮನ್ ಪಾರ್ಕ್ ಇದೆ. ಕಾಮನ್ ಪಾರ್ಕ್ ಇದಂಗೆ ಒಂದೆರಡು ಜಿಮ್ ಸೆಟಪ್ ಹಾಕಿದೀವಿ ಅಷ್ಟೇ. ಸೊ ಅದು ಹಿಂದೆ ಕಾಣ್ತಾ ಇರೋದು ಬಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಅದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಮತ್ತೆ ಟೆಂಪಲ್ ಕೂಡ ಒಂದು ಮಾಡಿದ್ವಿ ಸರ್. ನಿಮ್ ಟೆಂಪಲ್ ಸೆಟಪ್ ಇರುತ್ತೆ ನಿಮ್ಗೆ. ಅಲ್ಲಿ ನೋಡೋಣ ಬಿಡಿ. ಸೊ ಇದು ಒಂದು ಕಾಮನ್ ಪಾರ್ಕ್ ಅಲ್ವಾ? ಕಾಮನ್ ಪಾರ್ಕ್. ಅದು ಬಟರ್ಫ್ಲೈ ಗಾರ್ಡನ್ ಮಾಡಿದ್ವಿ, ಸಬ್ಬಿನ ಸೆಟಪ್ ಮಾಡಬೇಕು. ಸೊ ಅದು ಬಟರ್ಫ್ಲೈ ಗಾರ್ಡನ್. ಹೌದು. ಈ ಕಡೆ ಬರ್ತಾ ಇರುವಂತದ್ದು. ಓಕೆ, ಸೊ ವೀಕ್ಷಕರೇ ನೋಡಬಹುದು. ಅಂಡ್ ಇಲ್ಲೊಂದು ಟಿಸಿ ಕೂಡ ಇದೆ. ಹೌದು ಸರ್, 2 ಟಿಸಿ ಬರುತ್ತೆ. ಈ ಲೇಔಟ್ ಅಲ್ಲಿ 2 ಟಿಸಿ ಇದೆಯಾ? ಓಕೆ, ಅಲ್ಲಿ ತೋರಿಸಿ. ಅಲ್ಲಿ ನೋಡಿ ಹೆಂಗ್ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟರ್ಫ್ಲೈ ಗಾರ್ಡನ್ ಬರುತ್ತೆ. ಅಂಡ್ ಇದು ಆಕ್ಚುಲಿ ಪಾರ್ಕ್ ನಂಬರ್ 2 ಅಂತ ಹೇಳ್ಬೋದು. ಪಾರ್ಕ್ ನಂಬರ್ 2 ಅಷ್ಟೇ. ಓಕೆ, ಸೊ ಬನ್ನಿ ಮೇನ್ ರೋಡ್ಗೆ ಹೋಗೋಣ. ಇನ್ನೊಂದು ಪಾರ್ಕ್ ಇದೆ, ತೋರಿಸ್ತೀನಿ ನಿಮಗೆ. ಸರ್ ಇಲ್ಲೊಂದು ಏನು ಸರ್, ಅದು ಬ್ರಿಡ್ಜ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು ಬ್ರಿಡ್ಜ್ ತರ ಮಾಡಿ ತೋರಿಸಿ ಅಲ್ಲಿ. ಅಲ್ಲಿ ತೋರಿಸಿ ಅಲ್ಲಿ ಒಳಗಡೆ ನೋಡಿ, ಅಲ್ಲಿ ಬ್ರಿಡ್ಜ್ ತರ ಮಾಡಿದ್ದಾರೆ. ಅಲ್ಲೊಂದು ಮಾಡಿದ್ವಿ, ಇಲ್ಲೊಂದು 2 ಮಾಡಿದ್ವಿ ಬ್ರಿಡ್ಜ್ ತರ. ಈ ಕಡೆ ಒಂದು ಸೆಟಪ್ ಇರ್ಲಿ ಅಂತ ಒಂದು ಚೆನ್ನಾಗಿ ಲುಕ್ ಬರಲಿ ಅಂತ ಮಾಡಿದ್ವಿ. ಅದರೊಳಗೆ ನೀರು ಬರುತ್ತಾ ಸರ್? ಬರುತ್ತೆ, ನೀರು ಬರುತ್ತೆ. ಬನ್ನಿ 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 ವೀಕ್ಷಕರೇ, ಆವಾಗಲೇ ಒಂದು ಪಾರ್ಕ್ ತೋರಿಸಿದ್ವಿ. ಇವಾಗ ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಚಿಲ್ಡ್ರನ್ಸ್ ಏರಿಯಾ ಪಾರ್ಕ್ ನಂಬರ್ 4 ಅಂತ ಹಾಕಿದ್ದೀರಾ? ಹೌದು ಸರ್, ಟೋಟಲ್ 4 ಪಾರ್ಕ್ಸ್ ಇದೆ ಇಲ್ಲಿ. 4 ಪಾರ್ಕ್ ಇದೆ ಇಲ್ಲಿ. ಪಾರ್ಕ್ ಇದೆ. 4 ಪಾರ್ಕ್ಗಳು. ಯಾಕಂತಂದ್ರೆ ಬಿಡಿ ಅಂತ ಬಂದಾಗ ಅದಷ್ಟು ಮಾಡಲೇಬೇಕಲ್ಲ, ಅಷ್ಟು ಏರಿಯಾ ಬಿಡಲೇಬೇಕು. ಇದು ಬೋರ್ ಕಾಣ್ತಿದೆ ನಿಮಗೆ. ಹಾಂ 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 ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಸೆಟಪ್ ಮಾಡಿದ್ದೀವಿ. ಇದೆಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇಲ್ಲಿ ನೋಡಿ, ಇಲ್ಲಿ ಇದಿಷ್ಟು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಆ್ಯಂಡ್ ಈ ಕಡೆ ಬಂದರೆ ಬೋರ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಟೆಂಪಲ್ ಕೂಡ ಒಂದಿದೆ. ಎಲ್ಲಿ ಸರ್ ಟೆಂಪಲ್? ಅಲ್ಲಿದೆ ನೋಡಿ. ಓ, ಅಲ್ಲಿ? ಹೌದು, ಅದು ನಮ್ಮ ಲೇಔಟ್ಗೆ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಸೇರಿರೋದು ಅದು? ಹೌದು. ನೋಡಿ ಅಲ್ಲಿ ತೋರಿಸಿ, ಅಲ್ಲಿ ಟೆಂಪಲ್ ನೋಡಿ ವೀಕ್ಷಕರೇ. ಆ್ಯಂಡ್ ಆ ಕಡೆ ನೋಡಿದ್ರೆ ಅಲ್ಲೊಂದು ಪಾರ್ಕ್ ಇದೆ ನಿಮಗೆ, ಕಂಪ್ಲೀಟಾಗಿ ಪಾರ್ಕ್ ಏರಿಯಾ. ಆ ಕಡೆ ಎಷ್ಟು ಪಾರ್ಕು, ಇದಿಷ್ಟು ಪಾರ್ಕು. ಫುಲ್ ವಾಕ್ ಮಾಡ್ಬೋದು ನೀವು ಆರಾಮಾಗಿ. ಒಳ್ಳೆ ಗ್ರೀನ್ ಇದು ಲಾನ್ ಎಲ್ಲ ಮಾಡಿಬಿಟ್ಟಿದ್ರೆ ಸರ್ ಕಂಪ್ಲೀಟಾಗಿ. ಬೋರ್ ಎಷ್ಟಿದೆ ಸರ್ ಬೋರ್ ಇಲ್ಲಿ? ಸರ್ ಬೋರು ಒಂದಿದೆ ಸದ್ಯಕ್ಕೆ. ಇನ್ನೊಂದು ಬೋರ್ ಅಲ್ಲಿ ಹಾಕಿ ಟ್ಯಾಂಕರ್ ತೊಗೊಂಡು ಹಾಕಿದ್ವಿ. 2 ಬೋರ್ ಹಾಕಿದ್ವಿ. 2 ಬೋರ್ ಹಾಕಿದ್ದೀರಾ? ಒಳ್ಳೆ ನೀರಿದೆಯಾ? ನೀರು ಚೆನ್ನಾಗಿದೆ. ಇಡೀ ಲೇಔಟ್ಗೆ ಸಫಿಷಿಯಂಟ್ ಆಗಿದೆ. 83 ಏನೋ ಅಂದ್ರಲ್ಲ ಸೈಟ್? 86 ಸೈಟ್. 86 ಸೈಟ್ಗೂ ಸಾಕಾಗತ್ತಾ? ಖಂಡಿತ ಸಾಕಾಗುತ್ತೆ. ಇದು ನಿಮಗೆ ನಮ್ಮ ಕಡೆಯಿಂದ ಒಂದು ಕೊಡ್ಬೇಕಂತ ಕೊಟ್ಟಿದ್ದೀವಿ. ಜೊತೆ ಇನ್ನು ಕಾರ್ಪೊರೇಷನ್ ವಾಟರ್ ಬರುತ್ತೆ, ಪಂಚಾಯತ್ ವಾಟರ್ ಬರುತ್ತೆ ಮನೆ ಕಟ್ಟೋರಿಗೆ. ಬಿಡಿ ಅಲ್ವಾ? ಬರಲೇಬೇಕು, ಬಂದೇ ಬರುತ್ತೆ. ಯಾಕಂದ್ರೆ ರಾಮೋಳಿ ಪಕ್ಕದಲ್ಲೇ ಇದೆ. ಪಂಚಾಯತ್ ಕೊಟ್ಟೆ ಕೊಡ್ತಾರೆ ವಾಟರ್. ಅದ್ರ ಬಗ್ಗೆ ಯೋಚನೆ ಮಾಡೋಗಿಲ್ಲ. ಸೊ ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ, ಪಾರ್ಕ್ಗಳ ವ್ಯವಸ್ಥೆ, ಬೇಸಿಕ್ ಅಮ್ಯುನಿಟೀಸ್, ಪ್ರೀಮಿಯಂ ಅಮ್ಯುನಿಟೀಸ್ ಎಲ್ಲದೂ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಡೈಮೆನ್ಷನ್ ಅಂತ ಬಂದಾಗ ಯಾವ್ಯಾವ ಡೈಮೆನ್ಷನ್ ಸರ್ ಇದೆ ಇಲ್ಲಿ? ಸರ್ 2030 ಶುರು ಮಾಡಿದ್ದೀವಿ. 2030, 3040, 3050, 3060 ಇಷ್ಟು ಡೈಮೆನ್ಷನ್ ಸಿಗುತ್ತೆ. ಎಲ್ಲ ಡೈಮೆನ್ಷನ್ ಸಿಗುತ್ತೆ ಸರ್. ಫೇಸಿಂಗ್ ಅಂತ ಬಂತಂದ್ರೆ ಫೇಸಿಂಗ್ ಸದ್ಯಕ್ಕೆ ಅವೈಲೇಬಲ್ ಇದೆ ಈಗ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲಾನು ಇದೆ. ಕಾರ್ನರ್ ಸೀಟ್ಸ್ ಅವೈಲೇಬಲ್ ಇದೆ. 4 ಸೀಟ್ ಅವೈಲೇಬಲ್ ಇದೆ. ಕಾರ್ನರ್ ಇದೆಯಾ? ಕಾರ್ನರ್ ಇದೆ. 4 ಇದೆಯಾ? 4 ಇದೆ. 4 ಇರೋದು. 86 4 ಇಟ್ಟಿದ್ದೀರಲ್ಲ ಸರ್. ಏನಾಗಿದೆ ಅಂದ್ರೆ ಲೇಔಟ್ ನೀವು ನೋಡಿದ್ರೆ ಪ್ರೈಮ್ ಲೊಕೇಶನ್ ಇರೋದ್ರಿಂದ ಸಮ್ ಸೈಟ್ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ನಮಗೆ ಡೆವಲಪ್ಮೆಂಟ್ ಮಾಡ್ತಾನೆ ಅದರಿಂದ ಸ್ವಲ್ಪ ಕೆಲಸ ನಾವು ಬುಕ್ ಮಾಡ್ಬಿಟ್ಟಿದೀವಿ. ನೋಡಿದವರೆಲ್ಲ ಆಲ್ಮೋಸ್ಟ್ ಪಟ ಬುಕ್ ಮಾಡ್ಕೊಂಡಿದ್ದಾರೆ. ಸೊ 4 ಕಾರ್ನರ್ ಸೈಟ್ ಇರೋದು. ನಾನು ಯಾವಾಗ್ಲೂ ಬಂದಾಗ ಕೇಳ್ತೀನಿ, ಸರ್ ಕಾರ್ನರ್ ಇದೆಯಾ? ಕಾರ್ನರ್ ಇದೆ. 4 ಇರೋದು. ಯಾರು ಈ ವಿಡಿಯೋ ಬೇಕಾದ್ರೆ ಈಗಲೇ ಪಾಸ್ ಮಾಡಿ, ಈಗಲೇ ಇಮಿಡಿಯೇಟ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು. ಸ್ವಲ್ಪ ತಡೀರಿ, ಪ್ರೈಸ್ ಕೂಡ ನಾವು ಇವಾಗ ಹೇಳ್ಬಿಡ್ತೀವಿ, ಅವಾಗ ನಿಮ್ಗೆ ಎಲ್ಲದೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸರ್. ಇವಾಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲೈಕ್ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಯಾವ್ದಾವ್ದಿದೆ ಸುತ್ತಮುತ್ತಲು? ಇಲ್ಲಿ ಸ್ಕೂಲು, ಕಾಲೇಜ್ ಅಂತ ಬಂದಾಗ ನಿಮಗೆ ಆನ್ ದಿ ವೇ ಬರ್ತಾ ಚಲಗಟ್ಟ ಮೆಟ್ರೋಕಿನ ಜಸ್ಟ್ ಒಂದು 200 ಮೀಟರ್ಸ್ ಬಿಫೋರ್ ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಚಲಗಟ್ಟ ಮೆಟ್ರೋ ಅಂತ ಬಂದು ಮುಂದೆ ನೀವು ರೈಟ್ ತಗೊಂತೀರ ರಾಮೋಳಿ ದೊಡ್ಡದ ಮರದ ಕಡೆಗೆ. ಕಾರ್ನರ್ ಅಲ್ಲಿ ನಿಮಗೆ ಡೆಂಟಲ್ ಕಾಲೇಜ್, RR ಡೆಂಟಲ್ ಕಾಲೇಜ್ ಇದೆ. ಅದರಿಂದ ಮುಂದಕ್ಕೆ ಬಂದ್ರೆ ನಿಮಗೆ LNR ಸ್ಕೂಲ್ ಇದೆ, ಈಸ್ಟ್ ವೆಸ್ಟ್ ಕಾಲೇಜು ಮತ್ತೆ ಸ್ಕೂಲ್ ಇದೆ. ಮತ್ತೆ ಇಲ್ಲಿ ಬಂದ್ರೆ PA ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. PA ಇಂಟರ್ನ್ಯಾಷನಲ್ ಸ್ಕೂಲ್. ತುಂಬಾ ಸ್ಕೂಲ್ಸ್ ಕಾಲೇಜ್ ಇದಾವೆ. ಹಿಂಗಿಂದ ಮುಂದೆ ಹೋದ್ರೆ ನಿಮ್ಗೆ ಇನ್ನ ಬೇರೆ ಸ್ಕೂಲ್ಗಳಿದಾವೆ. ನಿಯರ್ ಬೈ ಆಗುತ್ತೆ ಎಲ್ಲದಕ್ಕೂ ನಿಮಗೆ. ನಿಯರ್ ಬೈ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಒಂದು ಸ್ವಲ್ಪ ಸೈಟ್ಸ್ಗಳನ್ನು ಕೂಡ ಒಳಗಡೆ ತೋರಿಸ್ಬಿಡೋಣ. ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ. ಇದು ಎಂಟ್ರೆನ್ಸ್ ಸೈಟ್ಸ್ಗಳು ಇಲ್ಲಿ ನೋಡಿ. ಸೊ 1 2 3 4 ಬನ್ನಿ ಒಳಗಡೆ ಬನ್ನಿ ಸರ್. ಬನ್ನಿ ಒಳಗಡೆ ಹೋಗ್ಬಿಡೋಣ ಸ್ವಲ್ಪ. ಸೊ ಇಲ್ಲಿ ಒಂದು ಎಂಟ್ರೆನ್ಸ್ ಇದಲ್ವಾ, ಪಾತ್ವೇ ಇದು. ಹೌದು ಸರ್. ಒಳಗಡೆ ಒಂದು ಆರಾಮಾಗಿ ನಿಮ್ದೊಂದು SUV ಇದೆಯಾ, ಆರಾಮಾಗಿ ಇದ್ರೊಳಗಡೆ ಹೊರಟೋಗುತ್ತೆ. ಒಳಗಡೆ ಬನ್ನಿ. ಸೊ ಇಲ್ಲೊಂದು ಸೈಟ್ ನಂಬರ್ಸ್ ವಿತ್ ಲೇಔಟ್ ನೇಮ್ ಹಾಕಿದೀವಿ. ಇದು ಕ್ವಾಲಿಟಿ ಸರ್. ಈಗ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಇದರಲ್ಲಿ. ಅಂದ್ರೆ ಅಪ್ಗ್ರೇಡ್ ಆಗ್ತಾ ಇದೆ ನಾವು ಬರ್ತಾ ಲೇಔಟ್ ಪ್ರೀಮಿಯಂ ಬರ್ತಾ ಇದ್ದೀರಾ. ಆರೋಹಣ ಸೆರೆನಿಟಿ. ಹೌದು, ಇಲ್ಲಿ ಲೇಔಟ್ ಹೆಸರು. ಹೌದು ಅಲ್ವಾ? ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಪ್ರೆಸೆಂಟ್ ಆರೋಹಣ ಸೆರೆನಿಟಿ. ಓಕೆ, ಸೊ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಯಾವ ಡೈಮೆನ್ಷನ್ ಸರ್? ಇದೆಲ್ಲ ನಿಮಗೆ ಆಲ್ಮೋಸ್ಟ್ ದೊಡ್ಡದು ಬರುತ್ತೆ. 3060, 3070,
ಇದೆ ಡೈಮೆನ್ಷನ್ಸ್ ಬರುತ್ತೆ. ದೊಡ್ಡದಲ್ವಾ ಇದು? ಸೆಮಿ ಕಮರ್ಷಿಯಲ್ಸ್ ಬರುತ್ತೆ. ಸೆಮಿ ಕಮರ್ಷಿಯಲ್ ಬರುತ್ತೆ. ಓಕೆ ಓಕೆ. ಅಲ್ಲಿ ಆಕ್ಚುಲಿ ಕಮರ್ಷಿಯಲ್ ಕೂಡ ಇದೆ ಅನ್ಕೊಂತೀನಿ. ಕಾರ್ನರ್ ಕಮರ್ಷಿಯಲ್ ಲೆಕ್ಕವನ್ನು ಬರುತ್ತೆ. ಹಾಂ. ಸೊ ಅದೇನಾದರೂ ಇದೆಯಾ, ಬುಕ್ ಆಗಿದೆಯಾ ಸರ್? ಅದು ಆ ಕಡೆ ಬುಕ್ ಆಗಿಬಿಟ್ಟಿದೆ ಸರ್. ಹೋಗ್ಬಿಟ್ಟಿದೆ ಅದು? ಓಕೆ. ಸ್ಟಾರ್ಟಿಂಗ್ ಹೊಟ್ಟೋಗಿದೆ ಸರ್ ಬನ್ನಿ ಇಲ್ಲಿ ಮೇನ್ ರೋಡ್ ತೋರಿಸಿ ಸರ್. ಇವಾಗ ಮೇನ್ ರೋಡಲ್ಲೇ ನಿಂತ್ಕೊಂಡಿದ್ದೀವಿ. ಸೊ ಮೇನ್ ರೋಡ್ಗೆ ಅಡ್ಜಸೆಂಟ್ ಆಗಿರುವಂಥ ಲೇಔಟ್ ಇದು. ಕಂಪ್ಲೀಟ್ ಆರ್ಚ್ ಎಲ್ಲ ಮಾಡಿದ್ದೀರಾ? ಸೆಕ್ಯೂರಿಟಿ ಯಾರಾದರೂ ಬರ್ತಾರೆ ಇಲ್ಲಿ? ಬರ್ತಾರೆ ಸರ್. ಸೊ ಸೆಕ್ಯೂರಿಟಿ ಇರ್ತಾರೆ. ಗೇಟೆಡ್ ಕಮ್ಯುನಿಟಿ. ಹೌದು ಸರ್. ಸೇಫ್ಟಿ ಇದೆ. ಸೇಫ್ಟಿ ಇದೆ. ಓಕೆ. ಸೊ ಇಲ್ಲಿ ಸುತ್ತಮುತ್ತಲೂ ಕೂಡ ನೀವು ನೋಡ್ಬೋದು. ಸೋತ್ಲಿ ಸ್ವಲ್ಪ ಸೈಡಲ್ಲೆಲ್ಲ ತೋರಿಸಿ. ಎದುರುಗಡೆ ಇರ್ಬೋದು, ಎಲ್ಲ ಕಡೆ ಮನೆಗಳಿದೆ. ಯಾವುದೇ ಔಟ್ಸ್ಕರ್ಟ್ ಆಗಲಿ ಯಾವುದೂ ಅಲ್ಲ. ಸರ್ ಹೇಳ್ದಂಗೆ ಇದು ರಾಮವಳ್ಳಿಗೆ ಸೇರಿರೋದಲ್ಲ ಸರ್? ರಾಮವಳ್ಳಿಗೆ ಸೇರಿರೋದು. ಇದು ರಾಮವಳ್ಳಿ ಮತ್ತು ಕೆಂಗೇರಿ ಮೈನ್ ರೋಡು. ಇದು ಎಲ್ಲಿ ಹೋಗುತ್ತೆ? ಹಿಂಗೋದ್ರೆ ಎಲ್ಲಿ ಹೋಗುತ್ತೆ? ರಾಮವಳ್ಳಿ ಹೋಗುತ್ತೆ. ಇದು ರಾಮವಳ್ಳಿನಾ? ಹಿಂಗೋದ್ರೆ ಕೆಂಗೇರಿ ಹೋಗುತ್ತೆ. ಹಿಂಗೋದ್ರೆ ಕೆಂಗೇರಿ ಹೋಗುತ್ತೆ. ನಾವು ಈ ಕಡೆಯಿಂದ ಬಂದ್ವಿ ಆಕ್ಚುಲಿ. ನೋಡಿ ಸರ್, ಇದೇನ್ ಜಾಗ ಬಿಟ್ಟಿದ್ದೀವಿ ನೋಡಿ ಫ್ರಂಟ್ ಅಲ್ಲಿ. ಹೌದು. ಇದು ಹೈವೇ ಮೈನ್ ರೋಡ್ ಇರೋದ್ರಿಂದ ಫ್ಯೂಚರ್ ದೊಡ್ಡದಾಗುತ್ತೆ. ನಾವು ಜಾಗ ಬಿಟ್ಟಿದ್ದೀವಿ. ಪ್ರೆಸೆಂಟ್ ಜಾಗ ಬಿಟ್ಬಿಟ್ಟಿದ್ದೀವಿ. ಇದಿಷ್ಟು ಜಾಗ ದೊಡ್ಡದಾಗುತ್ತೆ ಅಂತ ಬಿಟ್ಟಿದ್ದೀವಿ. ಪ್ರೆಸೆಂಟ್ ಆಗಬಹುದು ಅಂತ ಬಿಟ್ಟಿದ್ದೀವಿ ಅಷ್ಟೇ. ಬಿಡಿ ಸರ್, ಮೇನ್ ರೋಡ್ ಅಂದ್ರೆ ಹಾಗೆ ಆಗುತ್ತೆ ಅಲ್ವಾ ಸರ್? ಸೊ ವೀಕ್ಷಕರೇ, ಮೇನ್ ರೋಡ್ಗೆ ಕೆಂಗೇರಿ ಮೈನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು, ಕೆಂಗೇರಿ ಟು ರಾಮವಳ್ಳಿ ಸೆಂಟ್ರಲ್ಲಿ ಬರುವಂಥ ಲೇಔಟು. ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಗಾಡಿಗಳು ಓಡಾಡ್ತಾ ಇದೆ. ಅದಕ್ಕೆ ನಮ್ಮ ಅಂಕಲ್ ಆ ಕಡೆ ಕಳಿಸಿರೋದು, ನೋಡ್ಲಿ ತೋರಿಸ್ಲಿ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ, ನಿಮಗೂ ಗೊತ್ತಾಗಲಿ ಇದೊಂದು ಮೇನ್ ರೋಡ್ ಅನ್ನೋದನ್ನ. ಸೊ ಈ ಕಡೆಯಿಂದ ಲೇಔಟ್ ಎಲ್ಲ ಸೆಮಿ ಕಮರ್ಷಿಯಲ್ಲು, ಒಳಗಡೆ ಎಲ್ಲ ನಿಮಗೆ ರೆಸಿಡೆನ್ಸಿಯಲ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಒಳಗಡೆ ಹೋಗ್ಬಿಟ್ಟು ಪ್ರೈಸ್ ರಿವೀಲ್ ಮಾಡೋಣ ಹಾಗಾದ್ರೆ? ಖಂಡಿತ ಮಾಡೋಣ. ಬನ್ನಿ ವೀಕ್ಷಕರೇ, ಪ್ರೈಸ್ ಹೇಳೋಣ. ಸೊ ವೀಕ್ಷಕರೇ, ಇಡೀ ಲೇಔಟ್ ನಿಮ್ಗೆ ಕಾಣ್ತಾ ಇದೆ. ಎಷ್ಟು ಎಕರೆ? 6 ಎಕರೆ ಅಂದ್ರಲ್ಲ ಸರ್? 6 ಎಕರೆ. 6 ಎಕರೆ, ಕಂಪ್ಲೀಟ್ 6 ಎಕರೆ ಎಂಡ್ ವರೆಗೂ ಕೂಡ ನೋಡ್ಬೋದು. ಅಲ್ಲೇನೋ ಅಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಅದೇನು ಸರ್ ಅದು? ಸರ್ ಅದು ಅಪಾರ್ಟ್ಮೆಂಟ್ ಕಟ್ತಾ ಇದೆ ಸರ್, ಅದು ಹೊಸದಾಗಿ ಬರ್ತಾ ಇದೆ. ಓಕೆ ಓಕೆ. ಸೊ ಸುತ್ತಮುತ್ತಲು ಒಳ್ಳೆ ಲೊಕ್ಯಾಲಿಟಿ, ಚೆನ್ನಾಗಿದೆ. ಏಕಾತ BDA ಲೇಔಟ್ ಸರ್. ಇವಾಗೆ ಬರುವಂಥದ್ದು ಪ್ರೈಸು ಎಲ್ಲ ಕಾಯ್ತಾ ಇರ್ತಾರೆ. ಇಷ್ಟು ಹೇಳ್ತಾರಪ್ಪ, ಏನು 10,000 ಸ್ಕ್ವೇರ್ ಫೀಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ನಮಗೆ. 10,000 7,000 ಅಷ್ಟೇ ನಾವು ಹೇಳ್ತಿಲ್ಲ. ಓಕೆ. ಏನಾಗ್ಬಿಟ್ಟು ಜನಕ್ಕೆ BDA ನೋಡ್ತಿದ್ದಂಗೆ ಅಲ್ಲಿ ಹೋಗ್ಬಿಡ್ತಾರೆ ರೇಟು 10,000 ಅನ್ಕೊಂಡ್ಬಿಡ್ತಾರೆ. ಅಷ್ಟೆಲ್ಲ ಹೇಳ್ತಾರೆ. ನಾವು ಹೇಳ್ತಾರೆ ಬರೀ 5,550 ರೂಪಾಯಿ ಹೇಳ್ತಾ ಇದೀವಿ. 5,550. ಹೌದು, ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದೀವಿ. ಲಾಂಚಿಂಗ್ ಆಫರ್ ಅಂತ ಹೇಳ್ತಾ ಇದೀವಿ. ಅದರಲ್ಲೂ ನಿಮಗೆ ಬಂದವರಿಗೆ, ನಿಮ್ಮ ಚಾನಲ್ ಕಡೆ ಬಂದವ್ರಿಗೆ ನಾವು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾ ಇದ್ದೀವಿ. ಡಿಸ್ಕೌಂಟ್ ಇದೆ? ಖಂಡಿತ ಇದೆ ಸರ್. ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಇಂಗ್ಲೀಷಲ್ಲಿ ಹೇಳಿ, ತುಂಬಾ ಹಿಂದಿಯವ್ರು ನೋಡ್ತಾರೆ ಸರ್, ಅವ್ರಿಗೂ ಹೇಳ್ಬಿಡ್ತೀನಿ. 5,550 rupees ಪರ್ ಸ್ಕ್ವೇರ್ ಫೀಟ್ ಲಾಂಚಿಂಗ್ ಆಫರು. ಡಿಸ್ಕೌಂಟ್ಸ್ ಕೂಡ ಇದೆ. ಡಿಸ್ಕೌಂಟ್ಸ್ ಇಸ್ ಅವೈಲೇಬಲ್. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಸರ್ ಎಷ್ಟು ಡಿಸ್ಕೌಂಟ್ ಆಗ್ಬೋದು ನಮ್ಮ ವೀಕ್ಷಕರಿಗೆ ನಿಮ್ಮ ಪ್ರಕಾರ? ಸರ್ ನಾವು ಒಂದು ಅಷ್ಟು ಅಂತ ಹೇಳಕ್ ಆಗೋದಿಲ್ಲ. ಲಾಂಚಿಂಗ್ ದಿವಸ ನಾವು ಬರೋರಿಗೆ ಚೆನ್ನಾಗಿ ಕಡೆ ಬರೋ ಒಂದು 2 ಲಕ್ಷ ರೂಪಾಯಿ ತನಕ ಕೊಡೋಣ ಅಂತಿದ್ದೀವಿ ಪರ್ ಸ್ಕ್ವೇರ್ ಫೀಟ್, ಅಂದ್ರೆ ಪರ್ ಸೈಟ್ಗೆ 2 lakh rupees 2 ಲಕ್ಷ ಡಿಸ್ಕೌಂಟ್ ಕೊಡೋ ಚಾನ್ಸ್ ಇದೆ. ಖಂಡಿತ ಇದೆ. ಅಪ್ ಟು 2 ಲಕ್ಷ. ಡಿಪೆಂಡ್ಸ್ ಆನ್ ಪೇಮೆಂಟ್ ಮೋಡ್ ಮೇಲೆ ಹೋಗುತ್ತೆ. ಅದು ಮಾಡ್ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಅದು ಲಾಂಚ್ ದಿನ ಬರಬೇಕು. ಲಾಂಚ್ ದಿವಸ ಬರಬೇಕು. ಯಾವಾಗ ಲಾಂಚ್ ಮಾಡ್ತಾ ಇದ್ದೀರಾ? March 1st and 2nd. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಲಾಂಚ್ ಇವಾಗಲೇ ಅಲ್ವಾ? ಸೊ ವಿಡಿಯೋ ಲಾಂಚ್ ಆಗ್ತಾ ಇದೆ. ಈ ವಿಡಿಯೋ ಲಾಂಚ್ ಆಗಿದೆ 2 ರಿಂದ 3 ದಿನದಲ್ಲಿ ಈ ಲೇಔಟ್ ಲಾಂಚ್ ಆಗ್ತಾ ಇದೆ. ಬಂದರೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ. 5,500 ರೂಪಾಯಿ ಅಂತಂದರೆ 130-40 ಸೈಟ್ಗೆ ಎಷ್ಟು ಆಗ್ಬೋದು ನಿಮ್ಗೆ? ಸರ್ 130-40 ಸೈಟ್ಗೆ 66,60,000 ಆಗುತ್ತೆ. ಅಂದರೆ 66,60,000 rupees ಆಗುತ್ತೆ. ಅದ್ರಲ್ಲಿ ಡಿಸ್ಕೌಂಟ್ ಇದೆ? ಖಂಡಿತ ಇದೆ. ಅಪ್ ಟು 2 lakh ವರೆಗೆ 2 lakh ರೂಪಾಯಿ ಡಿಸ್ಕೌಂಟ್ ಇದೆ. ಓಕೆ ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮೂಲಕ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ 4 ಕಾರ್ನರ್ ಸೈಟ್ ಇದೆ. ನಿಮಗೆ ಯಾವುದು ಬೇಕೋ ಅದನ್ನು ಬುಕ್ ಮಾಡ್ಕೋಬೋದು. ಸೊ ಬುಕಿಂಗ್ ಪ್ರೊಸೆಸ್ ಏನು? ಸರ್ ಬುಕಿಂಗ್ ಪ್ರೊಸೆಸ್ ನಾವು ರೆಗ್ಯುಲರ್ ನಾರ್ಮಲ್ ಸ್ಟ್ಯಾಂಡರ್ಡ್ಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. 10,000 ರೂಪಾಯಿ ಯಾರಿಗೆ ಬಂದು ಇಷ್ಟ ಆಗುತ್ತೋ ಸೈಟ್ ಬುಕ್ ಮಾಡ್ಕೊಂಡು 10,000 ರೂಪಾಯಿ ತಗೋತೀವಿ. ಟೋಕನ್ ಅಡ್ವಾನ್ಸ್ ತಗೋತೀವಿ. ತಗೊಂಡು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಗೆ 7 to 10 days ಟೈಮ್ ಕೊಡ್ತೀವಿ. ಏನಕ್ಕೆ ಅಷ್ಟು ಕೊಡ್ತೀವಿ ಅಂದರೆ ನಮ್ದು ಆಲ್ರೆಡಿ ಲೀಗಲ್ ಆಗ್ಬಿಟ್ಟಿದೆ. ಒಂದು ದೊಡ್ಡ ಬುಕ್ 2 ಬುಕ್ಲೆಟ್ ಕೊಡ್ತೀವಿ. ನಮ್ದು ಲೀಗಲ್ ಒಪಿನಿಯನ್ ಕೂಡ ಇರ್ತದೆ. ಅದ್ರಲ್ಲಿ ನಾವು ಆರ್ಡರ್ ವೈಸ್ ನಾವು ಡಾಕ್ಯುಮೆಂಟ್ಸ್ ಪ್ಲೇಸ್ ಮಾಡ್ಬಿಟ್ಟಿರ್ತೀವಿ. ಯಾರಿಗೆ ಜಾಸ್ತಿ ಕೆಲಸ ಇರೋದ್ರಿಲ್ಲ, ನಮ್ದು ಒಪಿನಿಯನ್ ಇರೋದ್ರಿಂದ ಅದನ್ನ ರೆಫರ್ ಮಾಡಿ ಸಾಕು. ಯಾರಿಗೆ ವಿತಿನ್ 2-3 days ಅಲ್ಲಿ ನಿಮಗೆ ಟೈಮ್ ಕೊಟ್ಬಿಡ್ತಾರೆ. ಅದ್ರ ನಾವು 7 days ಟೈಮ್ ಕೊಡ್ತಾ ಇದೀವಿ. ಅದಾದ್ಮೇಲೆ ಇಷ್ಟ ಆದವ್ರು ಬಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ನಾವು ಪರ್ ಸೈಟ್ಗೆ 10 to 15 lakhs ಪರ್ ಸೈಟ್ ತಗೋತಾ ಇರ್ತೀವಿ. ಅಗ್ರಿಮೆಂಟ್ ಆದ್ಮೇಲೆ ಏನಾಗುತ್ತೆ, ನಿಮಗೆ 45 days to 2 months ಟೈಮ್ ಕೊಡ್ತೀವಿ. ಅದ್ರಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಲೋನ್ ಬೇಕಾ ಲೋನ್ ಹೋಗ್ಬೋದು, ಕ್ಯಾಶ್ ಕೊಟ್ಟರೆ ಕ್ಯಾಶ್ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ. ಎಷ್ಟು % ಲೋನ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಅಪ್ ಟು 75-80% ತನಕ ಲೋನ್ ಆಗುತ್ತೆ. ನೀವು ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀವಿ. BDA ಆಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳಾಗುತ್ತೆ ಇಲ್ಲ. ಸೊ ಟೈಟಲ್ ಅಂತೂ ಕ್ಲಿಯರ್ ಇರುತ್ತೆ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ, ನೇರ ಮಾಲೀಕರಿಂದ ಬಂದಿರುತ್ತೆ. ಸೊ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಈಸಿ ಲೋನ್ ಆಗುತ್ತೆ, ಬರ್ಬೋದು. ನಿಮ್ಮ ಪ್ರೊಫೈಲನ್ನು ತೊಗೊಂಬನ್ನಿ, ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ, ಇವರಿಗೆ ಕೊಡಿ. ಇವರಿಂದ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬಿಟ್ಟು ನೀವು ಲೀಗಲನ್ನು ಚೆಕ್ ಮಾಡ್ಕೊಳ್ಳಿ. 2 ಮ್ಯಾಚ್ ಆಯಿತು ಅಂತಂದರೆ ಈ ನಿವೇಶನ ನಿಮ್ದಾಗತ್ತೆ ವೀಕ್ಷಕರೇ. ಸೊ ಫೈನಲ್ ಆಗಿ ಸಪ್ತಗಿರಿ ಎಲ್ಲಿದೆ ಸರ್? ಎಲ್ಲಿ ಬರುತ್ತೆ ನಿಮ್ಮ ಆಫೀಸ್? ನಮ್ಮ ಆಫೀಸು
ಪ್ರತಿ ಸಲ ನಾವು ವಿಡಿಯೋ ಮಾಡುವಾಗ ಹೇಳ್ತಾ ಇರ್ತೀವಿ ನೆಲಮಂಗಲ ಹೆಡ್ ಆಫೀಸು, ಹೆಡ್ ಆಫೀಸ್ ಅಲ್ಲೇ ಇರ್ತದೆ. ಸೈಟಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ ನೋಡಿ, ಸೈಟ್ ಆಫೀಸ್ ನೋಡಿದ್ವಿ. ಓಕೆ, ಪ್ರತಿ ಸೈಟಲ್ಲಿ ಒಂದು ಸೈಟ್ ಆಫೀಸ್ ಮಾಡಿರ್ತೀವಿ. ಜನ ಇಲ್ಲೂ ಬರ್ಬೋದು, ಅಲ್ಲಾದ್ರೆ ಅಲ್ಲೂ ಬರ್ಬೋದು, ಎಲ್ಲ ಬೇಕಾದ್ರೂ ಬಂದು ಸೈಟ್ ಬುಕ್ ಮಾಡ್ಕೋಬಹುದು. ಓಕೆ, ಸೊ ಓಪನಿಂಗ್ ದಿನ ಅಂತೂ ತುಂಬಾ ಜನ ಇದ್ದೇ ಇರ್ತಾರೆ. ಸೊ ಓಪನಿಂಗ್ ಆದ್ಮೇಲೂ ಕೂಡ ಯಾರು ಲೇಟ್ ಆಗಿ ನೋಡ್ತಾ ಇದ್ದಾರೆ, ಸೊ ಇವಾಗ ಬರ್ತಾ ಇದ್ದಾರೆ ಅಂತ ಕೂಡ ಯಾರಾದ್ರೂ ಇರ್ತಾರೆ ಸರ್ ಇಲ್ಲಿ? ಹೌದು, ಡೈಲಿ ಇರ್ತಾರೆ. ಇವಾಗ ಆಲ್ರೆಡಿ ಜನ ಇರ್ತಾರೆ. ಫ್ರಮ್ ಮಾರ್ನಿಂಗ್ಸ್ 9:30 10 o'clock ಟು ಈವ್ನಿಂಗ್ 6 o'clock ವರೆಗೂ ನಮಗೆ ವಿಡಿಯೋಸ್ ಇದ್ದೇ ಇರ್ತಾರೆ. ಖಂಡಿತ ಸಂಡೇ ಕೂಡ ಇರ್ತಾರೆ. ಓಕೆ, ಸೊ ವೀಕ್ಷಕರೇ ಒಂದ್ಸತಿ ಕಾಲ್ ಮಾಡ್ಕೊಂಡು ಬರೋದನ್ನ ಮರಿಬೇಡಿ. ಯಾರಾದ್ರೂ ಇದ್ದೇ ಇರ್ತಾರೆ, ಯೋಚನೆ ಮಾಡೋಗುತ್ತೆ ಇಲ್ಲ. ಲೊಕೇಶನ್ ಕೇಳ್ತಾ ಇರ್ತೀರಾ, ಡೆಫಿನೆಟ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ BD ಆಫ್ ರೋಡ್ ಸೈಟ್ ಅನ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.